ವಿಶ್ವದ ಅತಿ ಎತ್ತರದ ಹವಾಮಾನ ಕೇಂದ್ರವಿರುವುದು ಮೌಂಟ್ ಎವರೆಸ್ಟ್ನಲ್ಲಿ. ಇದು ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿ ತಂಡದಿಂದ 2022ರಲ್ಲಿ ಸ್ಥಾಪನೆಯಾಯಿತು. ವಿವಿಧ ಹವಾಮಾನದ ವಿದ್ಯಮಾನಗಳನ್ನು ಸ್ವಯಂಚಾಲಿತವಾಗಿ ಅಳೆಯಲು ಸ್ಥಾಪಿಸಲಾಯಿತು. ಇದು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತದೆ. ಗಾಳಿಯ ಉಷ್ಣತೆ, ವೇಗ, ದಿಕ್ಕು, ಒತ್ತಡ ಮತ್ತು ಹಿಮದ ಮೇಲ್ಮೈ ಎತ್ತರದಲ್ಲಿನ ಬದಲಾವಣೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ನಮೋ ಘಾಟ್ ಅನ್ನು ಕಿಡಕಿಯ ಘಾಟ್ ಎಂದು ಕರೆಯುವರು. ಇದು ವಾರಣಾಸಿಯಲ್ಲಿದೆ. ವಾರಣಾಸಿಯು ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರ. ನಮೋ ಘಾಟ್ ವಾರಣಾಸಿಯಲ್ಲಿರುವ 85ನೇ ಘಾಟ್ ಆಗಿದೆ. ಇಲ್ಲಿ 25 ಅಡಿಯ 2 ಶಿಲ್ಪಗಳು ಮತ್ತು 15 ಅಡಿಯ ಶಿಲ್ಪವು ಗಂಗಾ ನದಿಗೆ ನಮಸ್ಕರಿಸುವ ಭಂಗಿಯಲ್ಲಿದೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ನ ಹೊಸ ತಳಿ BA.4 ಮೊದಲು ಪತ್ತೆಯಾಗಿದ್ದು ದಕ್ಷಿಣ ಆಫ್ರಿಕಾದಲ್ಲಿ 2022ರ ಜನವರಿಯಲ್ಲಿ ಮತ್ತು ಇದೇ ತಳಿ ಭಾರತದಲ್ಲಿ ಮೊದಲು ಪತ್ತೆಯಾಗಿದ್ದು ಹೈದರಾಬಾದ್ನಲ್ಲಿ 2022ರ ಜೂನ್ನಲ್ಲಿ. ಮಹಿಳಾ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂತಾರಾಷ್ಟ್ರೀಯ ಜಡ್ಜ್ ಪ್ರಮಾಣ ಪತ್ರ ಪಡೆದ ದಕ್ಷಿಣ ಭಾರತದ ಮೊದಲ ಮಹಿಳೆ ಅನುರಾಧಾ ನಮಶಿವಾಯ. ಇವರು ಕರ್ನಾಟಕದವರು. IPC ಸೆಕ್ಷನ್ 124A ದೇಶದ್ರೋಹದ ಬಗ್ಗೆ ತಿಳಿಸುತ್ತದೆ. ರಷ್ಯಾ ನಂತರ ಯುರೋಪಿನ 2ನೇ ದೊಡ್ಡ ರಾಷ್ಟ್ರ ಉಕ್ರೇನ್. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾಗಿದ್ದು 24/2/2022ರಲ್ಲಿ. ಉಕ್ರೇನ್ನ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್.